ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಶಿಲ್ಪಾಸ್ ಎಂಟರ್ಟೈನ್ಮೆಂಟ್ ಹಬ್. ಇವತ್ತು ಕಡಬಗೆರೆ ಅಂತಹ ಕಾಮಧೇನು ಕ್ಷೇತ್ರಕ್ಕೆ ನಾವು ಬಂದಿದ್ದೀವಿ. ಇಲ್ಲಿ ಏನೇನಿದೆ, ಹೇಗಿದೆ, ಇದರ ಹಿಸ್ಟ್ರಿ ಏನು ಅಂತ ಎಲ್ಲ ಹೇಳ್ತಾ ಹೋಗ್ತೀನಿ. ನೋಡೋಣ ಬನ್ನಿ. ಇಲ್ಲೆಲ್ಲರೂ ಬಂದು ದೀಪ ಹಚ್ಬಹುದು. ತುಪ್ಪದ ದೀಪನ ಮಾಡ್ತಾರೆ, ಮನೆಯಿಂದ ತರೋ ಹಾಗಿಲ್ಲ. ಟಿಕೆಟ್ ಕೌಂಟರ್ ತಗೋಬೇಕಾಗುತ್ತೆ. 5 ದೀಪಕ್ಕೆ 50 ರೂಪಾಯಿ. ಆ ರೀತಿ ಎಲ್ಲ ನಾನು ಲಿಸ್ಟ್ ಅಲ್ಲಿ ಹಾಕಿದ್ದೀನಿ, ಎಷ್ಟೆಷ್ಟು ದೀಪಕ್ಕೆ ಎಷ್ಟೆಷ್ಟು ಆಗುತ್ತೆ ಅಂತ. ಆ ರೀತಿ ಬಂದು ತುಪ್ಪದ ದೀಪ ಹಚ್ಚಿ ರಾಯರಿಗೆ ಸೇವೆ ಮಾಡ್ಬೋದು. ನೀವು ನೋಡ್ತಾ ಇದ್ದೀರಾ ಎಲ್ಲರೂ ದೀಪ ಹಚ್ತಾ ಇರೋದನ್ನ. ಕಾಮಧೇನು ಕ್ಷೇತ್ರದಿಂದ 1-2 ಕಿಲೋಮೀಟರ್ ಮುಂದೆ ಬಂದ್ರೆ ಇಲ್ಲಿ ಶ್ರೀ ದಕ್ಷಿಣ ಮಹಾಕಾಳಿ ಅಮ್ಮನವರ ದೇವಸ್ಥಾನ ಇದೆ. ಇಲ್ಲಿ ನೋಡ್ತಾ ಇದ್ದೀರಾ, ಇದೆ ಅದು. ಕಾಳಿಕಾ ದೇವಸ್ಥಾನದಿಂದ ಸ್ವಲ್ಪ ಮುಂದೆ ಬಂದ್ರೆ ಶ್ರೀ ಕಂಬದ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯ ಅಂತ ಇದೆ. ಇಲ್ಲಿ ಲಕ್ಷ್ಮೀ ನರಸಿಂಹ ಉತ್ಸವ ಇದೆ. ಅದು ದಿನ ಅಭಿಷೇಕ ಮಾಡಿ ಅಲಂಕಾರ ಮಾಡ್ತಾರೆ ಲಕ್ಷ್ಮೀ ನರಸಿಂಹಗೆ. ಇದು ಹಿಂದೆ ಇದೆ, ಅದಕ್ಕೆ ಕಂಬದ ಲಕ್ಷ್ಮೀ ನರಸಿಂಹಸ್ವಾಮಿ ಅಂತ ಹೇಳಿದ್ರು. ಅದಕ್ಕೆ ಅದು ಕಾಣಲ್ಲ, ಅಲಂಕಾರ ಮಾಡಿರೋದ್ರಿಂದ. ಕಾಮಧೇನು ಕ್ಷೇತ್ರ ಬರೋಕ್ ಮುಂಚೆನೆ ಒಂದು ಶಿರಡಿ ಸಾಯಿ ಮಂದಿರ ಸಿಗುತ್ತೆ ಇಲ್ಲಿ. ದಕ್ಷಿಣ ಶಿರಡಿ ಶ್ರೀ ಸಾಯಿ ಮಂದಿರ ಸಿಗತ್ತ ಅಂತ. ಇದು ಹೊಸದಾಗಿ ಮಾಡಿದಾರೋ ಏನು, ತುಂಬಾ ಚೆನ್ನಾಗಿದೆ. ಇದೆ ಆ ಸಾಯಿ ಮಂದಿರ. ಕಾಮಧೇನು ಕ್ಷೇತ್ರ ಸಿಗೋ ಮುಂಚೆನೆ ಸಿಗುತ್ತೆ. ಈ ಸಾಯಿ ಮಂದಿರದಲ್ಲಿ ಈಶ್ವರ ಇದೆ, ಲಕ್ಷ್ಮೀ ಹಯಗ್ರೀವ ಸ್ವಾಮಿ ಇದೆ,